ಬ್ರಹ್ಮಾವರ ಸರ್ಕಾರಿ ಪ್ರೌಢಶಾಲಾ ಹಿಂಭಾಗದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇದ್ದ ಬೀದಿ ನಾಯಿಯೊಂದು ಮೈಸೂರಿನ ಬಹುಕೋಟಿ ಉದ್ಯಮಿ ಮೂಲತಃ ಹಾಲಾಡಿಯವರಾದ ಎಚ್ಎಸ್ ಶೆಟ್ಟಿಯವರ ಗಮನ ಸೆಳೆದು ರಸ್ತೆಯಲ್ಲಿ ಬಿದ್ದು ಸಾವನ್ನಪ್ಪುವ ಬದಲು ಹೊಸ ಬದುಕು ಕಾಣುವಂತಾಗಿದೆ. 100 ವರ್ಷ ಇತಿಹಾಸದ ಇಲ್ಲಿನ ಸರ್ಕಾರಿ ಶಾಲೆಗೆ 2,86 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಮಹಡಿಯ ಹೊಸ ಕಟ್ಟಡ ಮತ್ತು 6 ವರ್ಷಗಳ ಕಾಲ 3 ಶಿಕ್ಷಕರ ಮತ್ತು ಸಹಾಯಕರ ವೆಚ್ಚ ಭರಿಸುವ ಸರಳತೆಯ ಶೆಟ್ಟಿಯವರು ಮುಕ್ತಾಯ ಹಂತದ ಶಾಲಾ ಕಟ್ಟಡವನ್ನು ವೀಕ್ಷಿಸಿ ನಡೆದುಕೊಂಡು ಬರುವಾಗ ಬೀದಿಯಲ್ಲಿದ್ದ ಚಿಕ್ಕ ನಾಯಿ ಮರಿ ಶೆಟ್ಟಿಯವರ ಕಾಲಿಗೆ ಸುತ್ತು ಬರತೊಡಗಿತ್ತು. ಸಾಕಿದ ಮನೆನಾಯಿ ಯಜಮಾನರಿಗೆ ತೋರುವ ಮಮತೆಯಂತೆ ಕಂಡ ಶೆಟ್ಟಿಯವರು ಬಿಸ್ಕತ್ ತರಿಸಿ ನಾಯಿಮರಿಗೆ ತಿನ್ನಿಸಿದ್ರು. ಬಳಿಕ ಗೆಳೆಯ ಪಂಚಮಿ ಮೋಹನ್ ಶೆಟ್ಟಿಯವರ ಕಾರಿನಲ್ಲಿ ಕೊಂಡು ಹೋಗಿ ಹೋಟೆಲ್ ಒಂದರ ಬಳಿ ಬದುಕಿ ಉಳಿಯುವ ವ್ಯವಸ್ಥೆಯನ್ನ ಮಾಡಿದ್ರು. ಪುನರ್ಜನ್ಮ ಎಷ್ಟೊಂದು ಸ್ಟ್ರಾಂಗ್ ಸ್ಟೋರಿ ಅಂತ ಹೇಳಿದರೆ ಅದೇನೋ ನಾಯಿಯಲ್ಲಿ ಕೂಡ ಮುಂದಿನ ಜನ್ಮದಲ್ಲಿ ನಾಯಿ ಅಂತ ಮನುಷ್ಯನೂ ಆಗಿತ್ತು. ಇದನ್ನು ಮನೆಗೆ ಅಂತ ಜೋರು ಬರ್ತಿದ್ದಂದ್ರೆ ಬಾಲಡಿ ಭಾರಿ ಪ್ರಸಿದ್ಧ ನಾಯಿ ಮನೆ ನಾಯಿ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ.